ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಬಿಎಸ್ವೈ ಮತ್ತು ಜಗದೀಶ್ ಶೆಟ್ಟರ್ ಅವರ ಭೇಟಿ ಡಾಲರ್ಸ್ ಕಾಲೋನಿಯ ಬಿಎಸ್ವೈ ಅವರ ಒಂದು ಭೇಟಿಯಾಗಿದೆ. ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ದಾರೆ ಜಗದೀಶ್ ಶೆಟ್ಟರ್. ಈ ಎಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟ್ ಗಳ ನಡುವೆ ಈಗ ಬಿಎಸ್ವೈ ಮತ್ತು ಜಗದೀಶ್ ಶೆಟ್ಟರ್ ಅವರ ಭೇಟಿ ಕುತೂಹಲ ಮೂಡಿಸ್ತಾ ಇದೆ. ಇಬ್ಬರು ಬಿಜೆಪಿಯ ನಾಯಕರು ಮಾಜಿ ಸಿಎಂಗಳು ಈಗ ಭೇಟಿಯಾಗಿದ್ದಾರೆ. ಕುತೂಹಲ ಮೂಡಿಸಿದೆ ಇಬ್ಬರು ನಾಯಕರ ಭೇಟಿ. ಬಿಜೆಪಿ ನಾಯಕರ ಸ್ಟ್ರಾಟಜಿ ಯಾವ ರೀತಿಯಾಗಿ ಸಾಗ್ತಾ ಇದೆ? ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಈಗ ಭೇಟಿಯಾಗಿರೋದು ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ದಾರೆ ಜಗದೀಶ್ ಶೆಟ್ಟರ್. ಆ ಮೂಲಕ ಕೇಸರಿ ಬ್ರಿಗೇಡ್ ನ ಪ್ಲಾನಿಂಗ್ ಗಳು ಯಾವ ರೀತಿಯಾಗಿ ಸಾಗ್ತಾ ಇದೆ? ಸಿದ್ಧಗಂಗಾ ಮಠಕ್ಕೆ ತೆರಳಬೇಕಾಗಿತ್ತು ಬಿಎಸ್ವೈ, ಆದ್ರೆ ಈಗ ಜಗದೀಶ್ ಶೆಟ್ಟರ್ ಅವರು ಬಂದಿರೋದ್ರಿಂದ ಇಬ್ಬರ ನಡುವೆ ಮಾತುಕತೆ ನಡೀತಾ ಇದೆ. ಅತೃಪ್ತ ಶಾಸಕರ ನಡೆಯ ಬಗ್ಗೆ ಚರ್ಚೆ ಆಗ್ತಿದ್ಯಾ ಅಥವಾ ಇವತ್ತಿನ ಸಿಎಲ್ಪಿ ಮೀಟಿಂಗ್ ವಿಚಾರದಲ್ಲೂ ಕೂಡ ಚರ್ಚೆ ಆಗುವಂತ ಚಾನ್ಸಸ್ ಇದೆ. ಸಿದ್ಧಗಂಗಾ ಮಠಕ್ಕೆ ತೆರಳಬೇಕಾಗಿತ್ತು ಬಿಎಸ್ವೈ, ಆದ್ರೆ ಜಗದೀಶ್ ಶೆಟ್ಟರ್ ಅವರು ಈಗ ಮನೆಗೆ ಬಂದಿರೋದ್ರಿಂದ ಈಗ ಮಾತುಕತೆ ಆಗ್ತಾ ಇದೆ. ಅತೃಪ್ತ ಶಾಸಕರ ನಡೆಯ ಬಗ್ಗೆ ಚರ್ಚೆ, ಜೊತೆಗೆ ಬಿಜೆಪಿ ನಾಯಕರ ಸ್ಟ್ರಾಟಜಿ ಏನು ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಖಂಡಿತ ಹೋಗಿರ್ತಾರೆ. ಸಂಜೆ ಸಿಎಲ್ಪಿ ಮೀಟಿಂಗ್ ಆದ ನಂತರ ಅವರ ಪ್ಲಾನಿಂಗ್ ಮುಂದುವರಿಯುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಬಿಎಸ್ವೈ ನಿವಾಸದಿಂದ ನೇರ ಸಂಪರ್ಕದಲ್ಲಿ ರಮೇಶ್ ಹಿರೇಜಂಬೂರು. ರಮೇಶ್, ಇದೀಗ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಒಂದಾಗಿರೋದು, ಅಲ್ಲಿ ಈಗ ಜಗದೀಶ್ ಶೆಟ್ಟರ್ ಬಂದಿದ್ದಾರೆ ಅಂತ. ಇದು ಎಷ್ಟೊತ್ತಿಗೆ ಅವ್ರು ಬಂದಿರೋದ್ರ ಜೊತೆಗೆ ಏನಿರ್ಬೋದು ಇದರ ಒಂದು ಸ್ಟ್ರಾಟಜಿ ಇದ್ರ ಹಿಂದೆ ಅಂತ ಅನ್ನೋದು? ಅವಿನಾಶ್, ಇವತ್ತು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಇರುವಂತದ್ದು ಸಂಜೆ. ಸೊ ಆ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನದೇ ಆದ ಒಂದು ಸ್ಟ್ರಾಟಜಿಯನ್ನ ಮಾಡಲಿಕ್ಕೆ ಹೊರಡ್ತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ ಸುಮಾರು 10 ಗಂಟೆಗೆ ಯಡಿಯೂರಪ್ಪನವರು ತಮ್ಮ ನಿವಾಸದಿಂದ ಅವರು ಏನು ಕಾಂಗ್ರೆಸ್ನ ಶಾಸಕರಾದಂತಹ ಬಿಸಿ ಪಾಟೀಲ್ ಅವರ ಪುತ್ರಿಯ ಮದುವೆಯನ್ನು ಮುಗಿಸಿಕೊಂಡು ಅವರು ನೇರವಾಗಿ ಸಿದ್ಧಗಂಗಾ ಮಠಕ್ಕೆ ತೆರಳಬೇಕಿತ್ತು. ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಲಿಕ್ಕೆ 2 ದಿನ ಕಾಲ ನಾನು ಮಠದಲ್ಲೇ ಇರ್ತೀನಿ ಅನ್ನುವಂಥ ಮಾತನ್ನ ನಿನ್ನೆ ಯಡಿಯೂರಪ್ಪನವರು ಹೇಳಿದ್ರು. ಅದೇ ಪ್ರಕಾರವಾಗಿ ಇವತ್ತು ಹೊರಡುವಂತ ಸಂದರ್ಭದಲ್ಲಿ ದಿಢೀರ್ನೆ ಜಗದೀಶ್ ಶೆಟ್ಟರ್ ಅವರು ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ಬರ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಕಾರಣ ಅಂತಂದ್ರೆ ಇವತ್ತು ಸಂಜೆ ನಡೆಯುವಂತಹ ಏನು ಶಾಸಕಾಂಗ ಪಕ್ಷದ ಸಭೆ ಇದೆ. ಸೊ ಆ ಶಾಸಕಾಂಗ ಪಕ್ಷದ ಸಭೆಯ ನಂತರ ಕಾಂಗ್ರೆಸ್ನ ನಾಯಕರಿಗೆ ಪರ್ಯಾಯವಾಗಿ ಬಿಜೆಪಿ ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡಬೇಕು, ಯಾಕೆಂದ್ರೆ ಈಗಾಗಲೇ ಗುರುಗಾಂವ್ನಲ್ಲಿರ್ತಕ್ಕಂಥ ಶಾಸಕರು ಒಬ್ಬೊಬ್ಬರಾಗಿ ಬೆಂಗಳೂರು ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಜೊತೆಗೆ ನಾಳೆ ಈಗಾಗಲೇ ಯಡಿಯೂರಪ್ಪನವರು ಇವತ್ತು ಬೆಳಗ್ಗೆ ಹೇಳಿರುವ ಹಾಗೆ ನಾಳೆ ಎಲ್ಲ ಶಾಸಕರು ಕೂಡ ಬೆಂಗಳೂರಿಗೆ ಬರ್ತಾರೆ ಅಂತ ಮಾತನ್ನ ಹೇಳಿದ್ರು. ಆದ್ರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ನ ರೆಬಲ್ ಶಾಸಕರು ಏನಿದ್ದಾರೆ ಅವರು ಕೈ ಕೊಟ್ರೆ, ಒಂದು ವೇಳೆ ಬರದೇ ಹೋದ್ರೆ ಮುಂದೇನು ಮಾಡಬೇಕು ಬಿಜೆಪಿ ಅನ್ನುವಂತಹ ಒಂದು ರಣತಂತ್ರವನ್ನು ರೂಪಿಸುವಂತ ಕೆಲಸ ಈಗ ಬಾಕಿ ಉಳಿದಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಮತ್ತೆ ಯಡಿಯೂರಪ್ಪನವರು ಇಬ್ಬರು ಕೂಡ ಕೂತು ಇವತ್ತು ಸಮಾಲೋಚನೆ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಇಬ್ಬರು ಕೂಡ ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದಲ್ಲಿ ಪ್ರಭಾವಿ ನಾಯಕರು ಕೂಡ. ಸೊ ಈಗಾಗಲೇ ಕಾಂಗ್ರೆಸ್ನ ಏನು ಶಾಸಕರನ್ನ ಆಪರೇಷನ್ ಮಾಡಲಾಗುತ್ತೆ ಅನ್ನುವಂತ ಮಾತುಗಳಿಗೆ ಪೂರಕವಾಗಿಯೇ ಈಗಾಗಲೇ ಏನು ಗುರ್ಗಾಂವ್ನಲ್ಲಿರ್ತಕ್ಕಂಥ ಶಾಸಕರನ್ನ ಬೆಂಗಳೂರಿಗೆ ಕರೆಸಬೇಕಾ ಅಥವಾ ಹೈಕಮಾಂಡ್ ಸೂಚನೆ ಏನಿದೆ, ಸೊ ಎಲ್ಲ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ಚರ್ಚೆ ನಡೆಸುವಂತದ್ದು. ಅಂತಿಮವಾಗಿ ಇವತ್ತು ಏನ್ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಇದೆ, ಶಾಸಕಾಂಗ ಪಕ್ಷದ ಸಭೆ ಬಳಿಕ ಬಿಜೆಪಿ ಏನೆಲ್ಲ ರಣತಂತ್ರವನ್ನು ಮಾಡುತ್ತೆ ಅನ್ನೋದು ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಮೇಶ್. ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಕೈ ಶಾಸಕರ ಸಭೆ ಇದೀಗ ಮುಕ್ತಾಯವಾಗಿದೆ. ಸಭೆಯ ಬಳಿಕ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ಶಾಸಕರು ಕೂಡ ಇವತ್ತಿನ ಸಿಎಲ್ಪಿ ಸಭೆಗೆ ಹಾಜರಾಗಿರ್ತಾರೆ, ಇದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಬೇಡ. 80 ಶಾಸಕರು ಕೂಡ ಬರ್ತಾರೆ, ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. 5 ವರ್ಷ ಮೈತ್ರಿ ಸರ್ಕಾರ ಸುಭದ್ರವಾಗಿರುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿರೋದು. ಈಗ ಸಭೆ ಆಗೋದಕ್ಕಿಂತ ಮುಂಚೆನೆ ಯಾರು ಬರ್ತಾ ಇಲ್ಲ, ಯಾರು ಬಂದಿದ್ರ ಬಗ್ಗೆ ಯಾಕೆ ನಾವು ಊಹೆ ಮಾಡಬೇಕು? ಸಭೆ ಹಾಜರಾತಿ ಗೊತ್ತಾಗ್ತದೆ ಯಾರು ಬಂದಿದ್ದಾರೆ, ಯಾರು ಬಂದಿಲ್ಲ ಅಂತ. ಸೊ ಅದ್ರ ಬಗ್ಗೆ ನಾವು ಅದ ನಂತರ ಏನ್ ಮಾಡ್ಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ಎಲ್ಲರೂ ಸಂಪರ್ಕದಲ್ಲಿದ್ದಾರೆ, ಎಲ್ಲರೂ, ಯಾರು ಸಂಪರ್ಕದ ಇಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲರೂ ಕಾಂಟ್ಯಾಕ್ಟ್ ಆಗಿದ್ದಾರೆ. ಎಲ್ಲರೂ ಅಂತ ಹೇಳಿದ್ರೆ ಎಲ್ಲರೂ ಏನೇ ಆಗ್ಲಿ. ನೋಡಿ, ಒಂದ್ ಹೇಳ್ತೀನಿ, ಗೌರ್ಮೆಂಟ್ಗೆ 5 ವರ್ಷ ಪೂರೈಸಿದ್ರಲ್ಲಿ ಯಾವ ತೊಂದರೆ ಇಲ್ಲ. ಗೌರ್ಮೆಂಟ್ ಅಸ್ಥಿರ ಮಾಡುವಂತ ಪ್ರಯತ್ನ ಬಿಜೆಪಿ ಇವತ್ತು ಶತಾಯಗತ ಮಾಡ್ತಾ ಇದ್ದಾರೆ. ಇವತ್ತು 5ನೇ ದಿವಸ ಹರಿಯಾಣದಲ್ಲಿ ಪಾಪ ನಮ್ಮ ಬಿಜೆಪಿ MLA ಅಲ್ಲಿ ಕೂಡಾಕೊಂಡು ಕೂರ್ಸ್ಕೊಂಡಿದ್ದಾರೆ. ಪಾಪ ಅವ್ರ ಗತಿ ನನಗೆ ನೋಡಿದ್ರೆ ನಿಜವಾಗ ನೋವಾಗ್ತಾ ಇದೆ. ಸಂಕ್ರಾಂತಿ ಹಬ್ಬ ಆಯ್ತು, ಜನ ಎಲ್ಲ ಕೇಳ್ತಾ ಇದ್ದಾರೆ, ಬರ ಕಾಮಗಾರಿಗಳು, ಅದು ಅಲ್ಲಿ ಕೂತ್ಕೊಂಡು ಆರಾಮಾಗಿ 5 ಸ್ಟಾರ್ ಹೋಟ್ಲಲ್ಲಿ ಯಡಿಯೂರಪ್ಪನವರ ಒಂದು ಸಹಯೋಗದೊಂದಿಗೆ ಕೂತ್ಕೊಂಡು ಅಲ್ಲಿ ಮಜಾ ಮಾಡ್ತವ್ರೆ. ಇನ್ನೂ ಒಂದು 2-3 ದಿವಸ ಮಾಡ್ಲಿ. ಆದ್ರೆ ದುರ್ದೈವದ ಸಂಗತಿ, ವಿರೋಧ ಪಕ್ಷದವರು ಈ ತರ ಅಲ್ಲಿ ಕೂಡಾಕೊಂಡು ಕೂರಿಸುವಂತದ್ದು, ಅದು ಇವತ್ತು ವಿಷಯ. ಸರ್ಕಾರಕ್ಕೆ ತೊಂದರೆನೇ ಇಲ್ಲ. ಬಿಜೆಪಿ ತಿಪ್ಪರ್ಲಾಗ ಹಾಕಿದ್ರು ಕೂಡ, ಏನ್ ಮಾಡಿದ್ರು ಕೂಡ ಸರ್ಕಾರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವರ ಷಡ್ಯಂತ್ರ ಇವತ್ತು ಎಕ್ಸ್ಪೋಸ್ ಆಗಿದೆ. ಅದರಿಂದ
ಇನ್ನು ಮುಂದಿನ ದಿವಸಗಳು ನೋಡಿ ಏನೇನಾಗುತ್ತೆ ಅಂತ. ಮುಂದಿನ ದಿವಸಗಳು ಇನ್ನೂ ಗೊತ್ತಾಗ್ತದೆ ಏನೇನಾಗುತ್ತೆ.